ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಬಂಗುಡೆ ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಗ್ರೀನ್ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡ್ತಿದ್ದೀವಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಲೇಬೇಕು. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿದ್ದೀನಿ, ಸೈಡಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಫಸ್ಟಿಗೆ ನಾವು ಈ ಥರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರಕ್ಕೆ ಅನುಸಾರವಾಗಿ. ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು, ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಈ ಥರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀವಿ, ಅರಶಿನ 1 ಸ್ಪೂನಷ್ಟು. ಆಮೇಲೆ ನಾವು ಲಿಂಬೆ ರಸ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ, ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬೇಡಿ. ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ, ಗಟ್ಟಿ ಇರಲಿ ಪೇಸ್ಟು. ನಾನಿಲ್ಲಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಎಕ್ಸ್ಟ್ರಾ, ನಾನು ಕಾರ್ನ್ಫ್ಲೋರ್ ಹಾಕಿಲ್ಲ, ಅಕ್ಕಿ ರವೆ ಅಥವಾ ಏನು ಇಲ್ಲಿ ಯೂಸ್ ಮಾಡಿಲ್ಲ. ಈ ಥರ ಫಿಶನ್ನ ನಾವು ಈ ಥರ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ, ಅವಾಗ ಹೀರ್ಕೊಳ್ಳುತ್ತೆ ಅದು. ಇಲ್ಲಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಫಿಶ್ಶಿಗೂ, ಅದರ ಒಳಗಡೆ ಹಾಗೆ ಹೊರಗಡೆ ಫುಲ್ ಆ ಕಟ್ ಮಾಡಿರೋಂಥ ಪಾರ್ಟಲ್ಲೂ ಇದನ್ನು ನೀವು ಮಸಾಲೆನ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದು ಡಿಫ್ರೆಂಟಾಗಿರುತ್ತೆ, ನಾರ್ಮಲ್ ಫಿಶ್ ಫ್ರೈಗಿಂತ ಇದು ಹರಿಯಾಲಿ ಫಿಶ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಕಟ್ ಮಾಡಿರೋಂಥ ಜಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಡಿ. ಈ ಥರ ಒಳಗಡೆನೂ ಮಸಾಲೆನ ಹಾಕ್ಬಿಡಿ. ಇದನ್ನು ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಾವು 2 ಗಂಟೆ ಇದನ್ನು ಫ್ರಿಜ್ಜಲ್ಲಿಡಿ, ಇಲ್ಲಾಂದರೆ ಹೊರಗಡೆ ಇಡ್ಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ. ಇದಕ್ಕೆ ಜಾಸ್ತಿ ಹೊತ್ತು ಇಟ್ಟರೆ ಇನ್ನೂ ಟೇಸ್ಟಾಗಿ ಬರುತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದರ ಒಳಗಡೆ. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಇಲ್ಲಿ ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಇವಾಗ ಫುಲ್ ಮ್ಯಾರಿನೇಟ್ ಮಾಡ್ಕೊಂಡು ನಾವು ಜಾಸ್ತಿ ಹೊತ್ತು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಥರ ಒಳಗಡೆ ನಾನು ಅಲ್ಲಿ 4 ಫಿಶ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಈ ಥರ ಮಾಡಿ ಮ್ಯಾರಿನೇಟ್ ಮಾಡೋಕ್ಕಿಡ್ತೀನಿ ನಾನು. ಇವು ಉಳಿದಿರೋ ಅಂಥ ಮಸಾಲೆನೂ ಅಷ್ಟೇ ಇದರ ಮೇಲ್ಗಡೆ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಲಿಂಬೆ ಜ್ಯೂಸ್ ಇದ್ದರೆ ಅದನ್ನು ಹಾಕ್ಕೋಬೋದು. ಇದನ್ನು ಹಾಕಿಡಿ. ಆಮೇಲೆ ನಾವು ಒಂದು 2 ಗಂಟೆ ಆದಮೇಲೆ ಈ ಥರ ಒಂದು ತವನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫಿಶನ್ನು ನಾವು ಇಡಬೇಕು. ಇದನ್ನು 2 ಸೈಡ್ ನಾವು ಚೆನ್ನಾಗಿ ಬೇಯಿಸಬೇಕು, ಅಂದರೆ ಜಾಸ್ತಿ ಫ್ಲೇಮ್ ಇಟ್ಕೊಳ್ಬೇಡಿ, ಇದು ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸಬೇಕು. ಇವಾಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಮಸಾಲೆನ ಇದ್ರ ಮೇಲೆ ಹಾಕ್ಕೋಬೇಕು. ಈ ಥರ ಮಸಾಲೆನ ಹಾಕ್ಕೊಂಡ್ಬಿಡಿ, ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ಬೇಯುತ್ತೆ ಒಂದು ಸೈಡು, ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಬೇಯಿಸಬೇಕು. ಇವಾಗ ಈ ಥರ ಒಂದು ಸ್ವಲ್ಪ ಹೊತ್ತು ಓಪನಾಗಿ ಬೇಯಿಸಿ ಆಮೇಲೆ ಈ ಥರ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಬಿಡಿ ಒಂದು 5 ನಿಮಿಷ. ಹಾಗೆ ಇದಕ್ಕೆ ನಾವು ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದರ ಮೇಲ್ಗಡೆ ನಾನು. ಇವಾಗ ನೀವು ಇಲ್ಲಿ ನೆಕ್ಸ್ಟ್ ನಾವು ಇದನ್ನು ನೆಕ್ಸ್ಟ್ ಇನ್ನೊಂದು ಸೈಡ್ ನಾವು ಬೇಯಿಸ್ಕೋಬೇಕು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸಲ ನಿಧಾನಕ್ಕೆ ಈ ಥರ ಮಾಡಿ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಉಳಿದಿರೋ ಮಸಾಲೆನ ಇಲ್ಲಿ ಹಾಕೋಬೇಕು ಇದರ ಮೇಲ್ಗಡೆ. ಆವಾಗ ಕೆಳಗಡೆನೂ ನಾವು ಒಂದು ಸಲ ಹಾಕ್ಕೊಂಡಿದ್ದೀವಿ, ಅದು ಚೆನ್ನಾಗಿ ಇಳ್ಕೊಂಡಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಆ ಮಸಾಲೆನ ನಾವು ಈ ಥರ ಹಚ್ಕೋಬೇಕು ಮೇಲ್ಗಡೆ. ಇದು ಯಾವ ಥರ ಇರುತ್ತೆ ಅಂತಂದರೆ ಫ್ರೈ ಜೊತೆ ಅಂದ್ಕೊಂಡ್ರೆ ಫ್ರೈಯು ಅಂದ್ಕೋಬೋದು, ಇಲ್ಲಾಂದರೆ ಇದೊಂಥರ ನಮಗೆ ಸುಕ್ಕ ಅಥವಾ ಗ್ರೇವಿ ಬರುತ್ತಲ್ಲ ಅದೇ ಟೈಪ್ ಬರುತ್ತೆ. ಸೊ ನಾವು ಇದನ್ನು ಗಂಜಿ ಅಥವಾ ಟೊಮೆಟೊ ಸಾರು ಜೊತೆ, ರಸಮ್ ಅಥವಾ ಇದ್ರ ಜೊತೆಗೆ ನಾವು ಗಂಜಿ ಜೊತೆ ಇದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಉಳಿದಿರೋಂಥ ಎಲ್ಲ ಮಸಾಲೆಗಳನ್ನ ಈ ಥರ ಮೇಲೆ ಹಾಕ್ಕೊಂಡ್ಬಿಡಿ, ಆಮೇಲೆ ಬೇಯಿಸ್ಕೊಂಡ್ಬಿಡಿ 2 ಸೈಡು. ಇವಾಗಲೂ 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸಬೇಕು, ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ. ಮೇಲೆ ಈ ಥರ ನಾವು ಕರಿ ಲೀವ್ಸ್ಗಳನ್ನ, ಕರಿಬೇವಿನ ಸೊಪ್ಪನ್ನು ಈ ಥರ ಸ್ವಲ್ಪ ಹಾಕ್ಕೊಳ್ಳಿ, ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ತುಂಬ ಮಸಾಲೆ ಇದೆ ಇದರಲ್ಲಿ, ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಗಂಜಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಬೇರೆ ಏನು ನಾವು ಸಾರು ಅಥವಾ ಏನು ಬೇಕಾಗಿಲ್ಲ, ಬರೀ ಈ ಹರಿಯಾಲಿ ಫಿಶ್ ಫ್ರೈಯಿಂದಲೇ ನಾವು ಊಟ ಮಾಡ್ಬೋದು. ನೀವು ಎಲ್ಲಾದ್ರೂ ಮಸಾಲೆ ಉಳಿದಿದ್ರೆ ಈ ಥರದನ್ನು ಆ್ಯಡ್ ಮಾಡ್ಕೊಳ್ಳಿ ಸುತ್ತ. ಈ ಥರ ಲಾಸ್ಟಲ್ಲಿ ಈ ಥರ ಬರುತ್ತೆ. ಇಲ್ಲಿ ಮೇಯ್ನ್ ಏನಂದರೆ ನಾವು ಒಂದು 3 ಸಲ ಇದನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು, ಯಾಕೆ ಅಂತಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೆ.
ಇವಾಗ ಆಲ್ಮೋಸ್ಟ್ ಆಯಿತು, ಫಿಶ್ ರೆಡಿ ಆಗ್ತಾ ಬಂತು. ತುಂಬ ಚಂದ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ದಯವಿಟ್ಟು ಎಲ್ಲರೂ ನೀವು ಟ್ರೈ ಮಾಡಿ. ಯಾವಾಗಲೂ ಫಿಶ್ ಫ್ರೈ, ನಾರ್ಮಲ್ ಫಿಶ್ ಫ್ರೈ ಮಾಡೋದಕ್ಕಿಂತ ಇದನ್ನು ಒಂದು ಸಲ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿಗೆ ಸಿಗ್ತೀನಿ. ಬಾಯ್.